ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಮಲಿಂಗಾರೆಡ್ಡಿ ಅವರು ಈಗಷ್ಟೇ ಮಾತನಾಡ್ತಾ ಇದ್ರು, ಬಹಳ ನಾಜೂಕಾಗಿ ಮಾತನಾಡ್ತಾ ಇದ್ರು. ಬಟ್ ತಮ್ಮ ನಿರ್ಧಾರ ಬದಲಿಲ್ಲ ಅಂತ ಹೇಳಿದ್ದಾರೆ. ಖಾತೆ ಪಟ್ಟು ಸಡಿಲಿಸದ ರಾಮಲಿಂಗಾರೆಡ್ಡಿ ಯಾವುದೇ ಕಾರಣಕ್ಕೂ ಬಿಡಕ್ಕೆ ರೆಡಿ ಇಲ್ಲ. CM ಸುರ್ಜೇವಾಲಾ ಮಾತುಗೂ ಬಗ್ಗಿಲ್ಲ. ತುಂಬ ಸುಲಭವಾಗಿ ಇವ್ರು ಮನವೊಲಿಸ್ಬೋದು ಅಂತ ಅಂದ್ಕೊಂಡ್ಬಿಟ್ಟಿದ್ರೇನಪ್ಪ. ಬಟ್ ಈ ಸರ್ತಿ ಮಾತ್ರ ಪಟ್ಟು ಹಿಡಿದು ಕೂತಿದ್ದಾರೆ. ಸದ್ಯಕ್ಕೆ ನನ್ನ ನಿಲುವಿನಲ್ಲಿ ಬದಲಾವಣೆ ಇಲ್ಲ, ನನ್ನ ಅಭಿಪ್ರಾಯವನ್ನು ನಾನು ಈಗಾಗಲೇ ತಿಳಿಸಿದ್ದೀನಿ. ಸುರ್ಜೇವಾಲಾ ಅವ್ರಿಗೂ ಹೇಳಿದ್ದೀನಿ, CMಗೂ ಹೇಳಿದ್ದೀನಿ. ಹೈಕಮಾಂಡ್ನ ಸಕಾರಾತ್ಮಕ ನಿರ್ಧಾರಕ್ಕೆ ಕಾಯ್ತಾ ಇದ್ದೀನಿ ಅಂತ ಅವ್ರು ಹೇಳ್ತಾ ಇರೋದು. ನೆಗೆಟಿವ್ ಆಗಿ ಯಾಕೆ ಥಿಂಕ್ ಮಾಡಬೇಕು, ಪಾಸಿಟಿವ್ ಆಗೇ ಥಿಂಕ್ ಮಾಡೋಣ. ಜಲಸಂಪನ್ಮೂಲ ಖಾತೆ ಬಗ್ಗೆ ನನಗೆ ಅಷ್ಟು ಗೊತ್ತಿಲ್ಲ. ಈ ಹಿಂದೆ ಕೊಟ್ಟ ಮಾತು ತಪ್ಪಿದ್ದಕ್ಕೆ ನನಗೆ ಬೇಸರ ಆಗಿದೆ. ಅವರೇ ಆಫರ್ ಮಾಡಿದ್ರು, ನಾನು ಕೇಳಿಲ್ಲ. ಅವರೇ ಆಫರ್ ಮಾಡಿದ್ರು, ಅದನ್ನು ಹಿಡ್ಕೊಂಡು ಕೂತಿರೋದು ಇವರು. ಗುರು ಹೇಳೋದಾದ್ರೆ ರಾಜೀನಾಮೆ ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗಲ್ಲ ಅಂತ ಹೇಳ್ತಾರೆ. ರಾಜೀನಾಮೆ ವಾಪಸ್ ತಗೊಳ್ಳಿ ಅಂತ ಸುರ್ಜೇವಾಲಾ ಮನವಿ ಮಾಡಿದ್ದಾರೆ. ಅದು ಇಬ್ಬರೂ ಹೇಳ್ತಾರೆ, ರಾಜೀನಾಮೆ ಅಕ್ಸೆಪ್ಟ್ ಮಾಡಲ್ಲ ನಿಮ್ಮದು ಅಂತ. ಸರ್, ಏನಾದ್ರು ಸುರ್ಜೇವಾಲಾ ಜೊತೆ 20 ನಿಮಿಷ ಮಾತುಕತೆ ನಡೆಸಿದ್ರಿ, ಅವರೇನಾದರೂ ಬೇರೆ ಏನಾದ್ರು ಭರವಸೆಗಳನ್ನ ಇಲ್ಲ. CM ನೆನ್ನೆ ನಾನು CM ಮಾತಾಡಿದ್ದೀನಿ. ಆಮೇಲೆ ನೀವು ನೆನ್ನೆ ನಾವೇನು ಮಾತಾಡಿದ್ವಿ ಅದನ್ನು ನೀವು ಬರ್ತಾರಲ್ಲ ಅವ್ರ ಹತ್ರ ಮಾತಾಡಿ ಅಂತ ಹೇಳಿದ್ವಿ ಅಷ್ಟೇ. ನಿಮ್ಮ ಸ್ಟ್ಯಾಂಡಲ್ಲಿ ಇದ್ದೀರಾ ಸರ್? ಅಂದರೆ ಬದಲಾವಣೆ ಇಲ್ಲ, ನೀವೇನು ಅಂದ್ಕೊಂಡಿದ್ರು ಬದಲಾವಣೆ ಇಲ್ಲ. ಅವರಿಬ್ಬರು ಮೀಟ್ ಮಾಡ್ತಾರೆ. ಸರ್, ಏನಾದರೂ ನಿಮಗೆ ಆಪ್ಷನ್ ಕೊಟ್ಟಿದ್ದಾರಾ ಸರ್? ನಿಮಗೆ ಏನಾದರೂ ಹೇಳಿದಾರಾ ಆಪ್ಷನ್? ನೆನ್ನೆ ಮಾತಾಡಿದಾಗ ಹೇಳಿದರು. ನೆನ್ನೆ ನನ್ನ ವ್ಯೂಸು ನಾನು ಹೇಳಿದ್ದೆ. ಅದು ನಿಮಗೆಲ್ಲ ಗೊತ್ತಿತ್ತಲ್ಲ ಎಲ್ಲ, ನಾನೇನು ಕೇಳೋಕ್ಕೆ ಹೋಗಿರಲಿಲ್ಲ. ಅವರೇ ಆಫರ್ ಮಾಡಿದರು. ಆಮೇಲೆ ಅನಿವಾರ್ಯ ಕಾರಣಗಳಿಂದ ಬದಲಾವಣೆ ಆಯಿತು. ನಾನು ಆಮೇಲೆ ಇನ್ನೊಂದು ಈ ನೀರಾವರಿ ಇಲಾಖೆ ಅಲ್ವ, ನಮಗೇನಾದ್ರ ಬಗ್ಗೆ ಹೆಚ್ಚು ಮಾಹಿತಿನೂ ಇಲ್ಲ, ಏನೂ ಇಲ್ಲ. ನೋಡೋಣ, ಈಗ CM ಇವರು ಸುರ್ಜೇವಾಲಾ ಅವರು ಮಾತಾಡಿದ್ದಾರೆ. ಅವ್ರು ಏನು ತೀರ್ಮಾನ ತಗೊಳ್ತಾರೆ ನೋಡೋಣ. ಸರ್, ಈಗ ನೀವು ಹಿಂದೆ ಸಚಿವ ಸ್ಥಾನಕ್ಕೆ ಆಕಾಂಕ್ಷೆ ಆಗಿಲ್ಲ, ಕೇಳುವಿರಲಿಲ್ಲ, ಖಾತೆನೂ ಕೇಳಿಲ್ಲ, ಈಗ ಕೊಟ್ಬಿಟ್ಟಿದ್ದಾರೆ. ಏನಾದರೂ ಭರವಸೆ ಇದೆಯಾ? ನೀವು ಕೇಳಿದಂಥ ಖಾತೆನ ಸಿಗ್ಬೋದು ಮತ್ತು ಭರವಸೆ ಇದೆಯಾ? ನಾನು ಕೇಳಿರಲಿಲ್ಲ. ನೀವು ಏನು ಕೇಳಿರಲಿಲ್ಲ? ಅವರೇ ಆಫರ್ ಮಾಡಿದ್ವಿ, ನಾನು ಕೇಳಿರಲಿಲ್ಲ. ರೈಟ್. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ಅವರಿಂದ ಪಡ್ಕೊಂಡ. ರವೀಶ್, ರಾಮಲಿಂಗಾರೆಡ್ಡಿ ಅವರು ಸೂಕ್ಷ್ಮವಾಗಿ ಹೇಳಿದ್ದಾರೆ, ಈ ಕ್ಷಣಕ್ಕೂ ಕೂಡ ನನ್ನ ನಿರ್ಧಾರದಿಂದ ನಾನು ಬದಲಾಗಿಲ್ಲ. ಸುರ್ಜೇವಾಲಾ ಅವ್ರಿಗೂ ಏನು ಹೇಳಬೇಕು ಹೇಳಿದ್ದೀನಿ, CMಗೂ ಏನು ಹೇಳಬೇಕು ಹೇಳಿದ್ದೀನಿ. ಈಗ ಅವರಿಂದ ರಿಪ್ಲೈ ಬರಬೇಕು, ವೆಯ್ಟ್ ಮಾಡ್ತಾ ಇದ್ದೀನಿ ಅಂತ. ಸುರ್ಜೇವಾಲಾ ಮತ್ತು CM ಮೀಟಿಂಗ್ ಮುಗಿತಾ? ಏನಾದ್ರು ನಿರ್ಧಾರ ತಗೊಂಡಿದ್ದಾರಾ ಹೇಗೆ ಅಂತ ರವೀಶ್? ಇವತ್ತು ಸಂಜೆ ಒಳಗಡೆ ಒಂದು ಕ್ಲಾರಿಟಿ ಸಿಗುತ್ತೆ. ಆದರೆ ರಾಜೀನಾಮೆ ಎಪಿಸೋಡ್ ಏನಿದೆ ಅದು ಮುಗಿದ ಅಧ್ಯಾಯ ಅಂತ ಸ್ಪಷ್ಟವಾಗಿ ಹೇಳ್ಬೋದಾಗಿದೆ. ಯಾಕೆಂದರೆ ಅವರು ಕೂಡ ರಾಜೀನಾಮೆ ಅಂಗೀಕರಿಸಲ್ಲ ಅಂತ ಹೇಳಿದ ಮೇಲೆ, ಜೊತೆಗೆ ರಾಮಲಿಂಗಾರೆಡ್ಡಿ ಅವರು ಕೂಡ ಅದಕ್ಕೆ ಸ್ಟಿಕನ್ ಆಗಿರೋದಕ್ಕೂ ಕೂಡ ಈಗ ಎಲ್ಲೋ ಒಂದು ಕಡೆ ಪಟ್ಟಿಡಿಯೋದಿಲ್ಲ. ಆದರೆ ಖಾತೆ ವಿಚಾರದಲ್ಲಿ ಮಾತ್ರ ಎಲ್ಲೋ ಒಂದು ಕಡೆ ಪಟ್ಟಿಡುವಂಥ ಸಾಧ್ಯತೆ ಇರುತ್ತೆ. ಆದರೆ ಜಲಸಂಪನ್ಮೂಲ ಬದಲಾಗಿ ಬೇರೆ ಖಾತೆಗೆ ಒಂದು ರೀತಿಯಲ್ಲಿ ಈಗಾಗಲೇ ಅವರು ಪಟ್ಟಿಡಿದಿರ್ತಕ್ಕಂಥದ್ದು. ಹಾಗಾಗಿ ಬೇರೆ ಖಾತೆ ಆಲ್ಟರ್ನೇಟ್ ಆಗಿ ಏನು ಕೊಡ್ತಾರೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಮೂಡಿಸಿರ್ತಕ್ಕಂಥದ್ದು. ಇವತ್ತು ಸಂಜೆ ಒಳಗಡೆ ಅಧಿಕೃತವಾಗಿ ಎಲ್ಲವೂ ಕೂಡ ಬಗೆಹರಿಯುವಂಥ ಲಕ್ಷಣಗಳು ಕಾಣ್ತಾ ಇದೆ. ಹಾಗಾಗಿ ಇವತ್ತು ಸಂಜೆ ಒಳಗಡೆ ಸುರ್ಜೇವಾಲಾ ಮತ್ತು CM ಸಿದ್ದರಾಮಯ್ಯ ಇನ್ನೊಂದು ಸುತ್ತಿನ ಮಾತುಕತೆ ನಡೆಸಿದ ಬಳಿಕ ಸ್ಪಷ್ಟವಾಗಿ ಅದ್ರ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಅರವಿಂದ್, ಅಂದರೆ ಅಲ್ಲಿಗೆ ಒಂದೇ ಇವಾಗಿರೋ ಸೂತ್ರ, ಖಾತೆ ಬದಲಾವಣೆಗೆ ರಾಮಲಿಂಗಾರೆಡ್ಡಿ ಅವರು ಒಪ್ಕೋತಾರಾ ಅಂತ. ಖಂಡಿತವಾಗಿಯೂ ಕೂಡ ಎಲ್ಲ ಒಂದು ಕಡೆ ಅನಿವಾರ್ಯವಾಗಿ ಒಪ್ಕೊಳ್ಳೇಬೇಕಾಗತ್ತೆ. ಇಲ್ಲ ಈ ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ ರಾಜೀನಾಮೆಗೆ ನಾನು ಅಂಟ್ಕೊಳ್ತೀನಿ ಅಂದರೆ ಖಂಡಿತವಾಗಿ ಕೂಡ ರಾಹುಲ್ ಗಾಂಧಿ ಹೇಳದಂತೆ ಅದನ್ನ ಅಕ್ಸೆಪ್ಟ್ ಮಾಡುವಂಥ ಸನ್ನಿವೇಶಕ್ಕೂ ಕೂಡ ಹೋಗ್ಬೋದು. ಆದರೆ ಈಗ ಸುರ್ಜೇವಾಲಾ ಮತ್ತು CM ಸಿದ್ದರಾಮಯ್ಯ ಅವರೇ ಕೂಡ ಸ್ಪಷ್ಟವಾಗಿ ಹೇಳಿರೋದು, ಅಂದರೆ ಈಗ ನಾವು DK ಶಿವಕುಮಾರ್ ಸ್ಪಷ್ಟವಾಗಿ ಹೇಳಿರೋದು, ಅಂದರೆ ಈಗ ನಾವು ರಾಜೀನಾಮೆಯನ್ನು ಅಕ್ಸೆಪ್ಟ್ ಮಾಡೋದಿಲ್ಲ. ಹಾಗಾಗಿ ಖಾತೆ ವಿಚಾರದಲ್ಲಿ ನಾವು ನಿರ್ಧಾರ ತೆಗೆದುಕೊಳ್ತೀವಿ, ಸಂಜೆ ಒಳಗೆ ತನಕ ಕಾಯಿರಿ ಅಂತಲೂ ಕೂಡ ಹೇಳಿದ್ದಾರೆ. ಹಾಗಾಗಿ ರಾಜೀನಾಮೆ ಎಪಿಸೋಡ್ ಏನಿದೆ ಅದು ಒಂದು ರೀತಿಯಲ್ಲಿ ಮುಗಿದಂತೆ. ಆದರೆ ಖಾತೆ ವಿಚಾರದಲ್ಲಿ ಕೆಲವರು ಬದಲಾವಣೆಗಳನ್ನು ಮಾಡುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಹಾಗಾಗಿ ಖಾತೆ ಯಾವ ಕೊಡ್ತಾರೆ ಅಂದರೆ ವಸತಿ ಜೊತೆಗೆ ಮುಜರಾಯಿ ಸೇರಿಸ್ಕೊಡ್ತಾರೋ ಅಥವಾ ಜಲಸಂಪನ್ಮೂಲ ಬಿಟ್ಟು ಬೇರೆ ಯಾವ ಖಾತೆ ಕೊಡ್ತಾರೋ ಕಾದು ನೋಡಬೇಕಾಗುತ್ತೆ. ಆದರೆ ಜಲಸಂಪನ್ಮೂಲ ಖಾತೆ ಮಾತ್ರ ನನಗೆ ಬೇಡ ಅಂತ ರಾಮಲಿಂಗಾರೆಡ್ಡಿ ಅವರು ಕಡ್ಡಿ ತುಂಡು ಮಾಡ್ದಂಗೆ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಬೆಂಗಳೂರು ಅಭಿವೃದ್ಧಿಯನ್ನು ಹೊರತುಪಡಿಸಿ ಜಲಸಂಪನ್ಮೂಲವನ್ನು ಹೊರತುಪಡಿಸಿ ಯಾವ ಖಾತೆ ಕೊಡ್ತಾರೆ ಕಾದು ನೋಡಬೇಕು. ಅರವಿಂದ್, ರೈಟ್. ಹಾಗೆ ಸಂಪರ್ಕದಲ್ಲಿ ರವೀಶ್, ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ. ಒಟ್ಟಾರೆ ಈಗ ಇವತ್ತು ಸಾಯಂಕಾಲದ ಒಳಗಾಗಿ ಏನಾದರೂ ಒಂದು ಕ್ಲಾರಿಟಿ ಸಿಗಬಹುದು. ಗೊಂದಲ ಅಂತೂ ಈಗಲೂ ಮುಂದುವರೆದಿದೆ. ರಾಮಲಿಂಗಾರೆಡ್ಡಿ ಅವರು ತಮ್ಮ ನಿರ್ಧಾರದಿಂದ ಹಿಂದೆ ಸರಿದಿಲ್ಲ.